ಒಂದಾನೊಂದು ಕಾಲದಲ್ಲಿ ಶಾಂತ ಮತ್ತು ನೆಮ್ಮದಿಯಿಂದ ಕೂಡಿದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸಾಮರಸ್ಯದಿಂದ ಒಟ್ಟಿಗೆ ವಾಸಿಸುತ್ತಿದ್ದವು. ಅವು ಸ್ವಚ್ಛಂದವಾಗಿ ಅರೆದಾಡುತ್ತಿದ್ದವು, ಮರಗಳ ನೆರಳನ್ನು ಹಂಚಿಕೊಳ್ಳುತ್ತಿದ್ದವು ಮತ್ತು ಒಂದೇ ತೊರೆಯ ನೀರನ್ನು ಕುಡಿಯುತ್ತಿದ್ದವು. ಜೀವನವು ಶಾಂತವಾಗಿತ್ತು ಮತ್ತು ಯಾವುದೇ ಭಯವಿರಲಿಲ್ಲ. ಆದರೆ ಒಂದು ದಿನ ಒಂದು ಬಲಿಷ್ಠ ಸಿಂಹವು ಆ ಕಾಡಿಗೆ ಬಂದಿತು. ಅದು ಉಗ್ರ, ಬಲಶಾಲಿ ಮತ್ತು ಅಹಂಕಾರದಿಂದ ತುಂಬಿತ್ತು. ತನ್ನನ್ನು ಕಾಡಿನ ಹೊಸ ರಾಜನೆಂದು ಘೋಷಿಸಿಕೊಂಡು ಪ್ರತಿದಿನ ಒಂದು ಪ್ರಾಣಿಯು ತನ್ನ ಬಳಿ ಬಂದು ಆಹಾರವಾಗಬೇಕೆಂದು ಆಜ್ಞಾಪಿಸಿತು. ಅದನ್ನು ವಿರೋಧಿಸಲು ಹೆದರಿದ ಭಯಭೀತರಾದ ಪ್ರಾಣಿಗಳು ಈ ಕ್ರೂರ ಬೇಡಿಕೆಗೆ ಒಪ್ಪಿಕೊಂಡವು. ಹೀಗೆ ಆರಂಭವಾಯಿತು. ದಿನದಿಂದ ದಿನಕ್ಕೆ ಒಂದು ಬಡ ಪ್ರಾಣಿಯು ಗಂಭೀರವಾಗಿ ಸಿಂಹದ ಬಳಿ ನಡೆದು ಇತರರಿಗಾಗಿ ತನ್ನನ್ನು ತಾನೇ ಬಲಿ ಕೊಡುತ್ತಿತ್ತು. ಕಾಡು ಮೌನವಾಯಿತು, ಸಂತೋಷ ಮಾಯವಾಯಿತು, ಭಯವು ಮಂಜಿನಂತೆ ಗಾಳಿಯಲ್ಲಿ ಆವರಿಸಿತು. ನಂತರ ಒಂದು ಪುಟ್ಟ ಬಿಳಿ ಮೊಲದ ಸರದಿ ಬಂದಿತು. ಇತರ ಪ್ರಾಣಿಗಳಂತೆ ಆ ಮೊಲವು ಕೇವಲ ಹೇಡಿ ಮತ್ತು ಚಿಕ್ಕದಾಗಿರಲಿಲ್ಲ. ಅದು ಬುದ್ಧಿವಂತವಾಗಿತ್ತು, ಬಹಳ ಬುದ್ಧಿವಂತವಾಗಿತ್ತು. ಭಯದಿಂದ ಸಿಂಹದ ಬಳಿ ಓಡುವ ಬದಲು ಮೊಲವು ತನ್ನದೇ ಸಮಯ ತೆಗೆದುಕೊಂಡಿತು. ಅದು ಕಾಡಿನಲ್ಲಿ ಯೋಚಿಸುತ್ತಾ ಅಲೆದಾಡಿ ನಿಧಾನವಾಗಿ ತನ್ನ ದಾರಿಯಲ್ಲಿ ಸಾಗುತ್ತಿತ್ತು. ಅದು ಸಿಂಹದ ಗುಹೆಯನ್ನು ತಲುಪುವಷ್ಟರಲ್ಲಿ ಈಗಾಗಲೇ ತಡವಾಗಿತ್ತು. ಆದರೆ ಈ ವಿಳಂಬ ಆಕಸ್ಮಿಕವಾಗಿರಲಿಲ್ಲ. ದಾರಿಯಲ್ಲಿ ಮೊಲವು ಹಳೆಯ ಆಳವಾದ ಬಾವಿಯೊಂದನ್ನು ದಾಟಿತು. ಅದು ಒಳಗೆ ಇಣುಕಿ ನೋಡಿ ತನ್ನದೇ ಪ್ರತಿಬಿಂಬವನ್ನು ಕಂಡಾಗ ಅದಕ್ಕೊಂದು ಉಪಾಯ ಹೊಳೆಯಿತು. ಕಾಡನ್ನು ಭಯದಿಂದ ಮುಕ್ತಗೊಳಿಸಬಲ್ಲ ಒಂದು ಯೋಜನೆ ರೂಪುಗೊಂಡಿತು. ಮೊಲವು ಅಂತಿಮವಾಗಿ ಬಂದು ತಲುಪಿದಾಗ ಅದು ನಡುಗಲಿಲ್ಲ. ಅದು ಕೋಪಗೊಂಡ ಸಿಂಹವನ್ನು ಶಾಂತವಾಗಿ ಎದುರಿಸಿತು. ಕಾಡಿನಲ್ಲಿ ತನ್ನನ್ನು ರಾಜನೆಂದು ಹೇಳಿಕೊಳ್ಳುವ ಇನ್ನೊಬ್ಬ ಸಿಂಹವಿದೆ. ಅದು ತನ್ನ ಆಳ್ವಿಕೆಗೆ ಸವಾಲು ಹಾಕಿದೆ ಎಂದು ಹೆಮ್ಮೆಯ ಸಿಂಹಕ್ಕೆ ಮನವರಿಕೆ ಮಾಡಿದರೆ ಸಾಕು, ಅದನ್ನು ಕೆರಳಿಸಿ ಕಾರ್ಯಪ್ರವೃತ್ತವಾಗುವಂತೆ ಮಾಡಬಹುದು ಎಂದು ಅದಕ್ಕೆ ತಿಳಿದಿತ್ತು. ಹೀಗೆ ಮೊಲವು ಸಿಂಹವನ್ನು ಕಾಡಿನ ಮೂಲಕ ಮರಗಳು ಮತ್ತು ಬಳ್ಳಿಗಳ ನಡುವೆ ಸುತ್ತಿಕೊಂಡು ಅದೇ ಬಾವಿಯ ಪಕ್ಕಕ್ಕೆ ಕರೆದೊಯ್ಯಿತು. ಸಿಂಹವು ಬಾಗಿ ಬಾವಿಯೊಳಗೆ ನೋಡಿತು. ಅಲ್ಲಿ ಕಂಡ ದೃಶ್ಯಕ್ಕೆ ಅದರ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅಲ್ಲಿ ಅದರತ್ತಲೇ ದಿಟ್ಟಿಸಿ ನೋಡುತ್ತಿತ್ತು ಇನ್ನೊಂದು ಸಿಂಹ, ಅಷ್ಟೇ ಬಲಶಾಲಿ, ಅಷ್ಟೇ ಹೆಮ್ಮೆಯ, ಅಷ್ಟೇ ಧೈರ್ಯಶಾಲಿ. ಆದರೆ ಅದು ನಿಜವಾಗಿರಲಿಲ್ಲ. ಅದು ಕೇವಲ ಅದರ ಪ್ರತಿಬಿಂಬವಾಗಿತ್ತು. ಕೋಪೋದ್ರಿಕ್ತನಾದ ಸಿಂಹವು ಮೊಲವು ಹೇಳಿದ ಸವಾಲುಗಾರ ಇದೆ ಎಂದು ನಂಬಿ ಭೋರ್ಗರೆದನು. ಮತ್ತು ಎರಡನೇ ಯೋಚನೆಯಿಲ್ಲದೆ ಸಿಂಹವು ದಾಳಿ ಮಾಡಲು ಬಾವಿಗೆ ಹಾರಿತು. ಆದರೆ ಸಹಜವಾಗಿಯೇ ಅಲ್ಲಿ ಬೇರೆ ಸಿಂಹವಿರಲಿಲ್ಲ. ಇದ್ದದ್ದು ಕೇವಲ ನೀರು, ಕೇವಲ ಅದರ ಅಹಂಕಾರ. ಕಾಡಿನಲ್ಲಿ ಛಪಾಕ್ ಎಂಬ ಶಬ್ದ ಪ್ರತಿಧ್ವನಿಸಿತು. ನಂತರ ಸಂಪೂರ್ಣ ಮೌನ. ಪುಟ್ಟ ಮೊಲವು ಬಾವಿಯ ಪಕ್ಕದಲ್ಲಿ ಶಾಂತವಾಗಿ ಮತ್ತು ನಿಶ್ಶಬ್ದವಾಗಿ ನಿಂತಿತ್ತು. ಅಪಾಯ ದೂರವಾಗಿತ್ತು. ಮೊಲವು ಕಾಡಿನ ಬಯಲಿಗೆ ಮರಳಿದಾಗ ಪ್ರಾಣಿಗಳು ವಿಸ್ಮಯ ಮತ್ತು ಸಂತೋಷದಿಂದ ಮುಂದೆ ಓಡಿಬಂದವು. ಅವು ಹರ್ಷೋದ್ಗಾರ ಮಾಡಿದವು, ಕುಣಿದಾಡಿದವು ಮತ್ತು ಮೆಚ್ಚುಗೆಯಿಂದ ಮೊಲವನ್ನು ಸುತ್ತುವರಿದವು. ಅದರ ಶಕ್ತಿಗಾಗಿಯಲ್ಲ, ಅದರ ಗಾತ್ರಕ್ಕಾಗಿಯಲ್ಲ, ಬದಲಿಗೆ ಅದರ ಬುದ್ಧಿವಂತಿಕೆಗಾಗಿ. ಆ ದಿನ ಕಾಡು ಎಂದಿಗೂ ಮರೆಯಲಾಗದ ಪಾಠವನ್ನು ಕಲಿತಿತು. ಬುದ್ಧಿವಂತಿಕೆಯು ಬಲಿಷ್ಠರನ್ನು ಸಹ ಸೋಲಿಸಬಲ್ಲದು.